ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕತ್ತಿ ಸೌದಿ ವರ್ಸಸ್ ಜಾರಕಿಹೊಳಿ ಸಹೋದರರದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ತಿಕ್ಕಾಟ ಶುರುವಾಗಿದೆ ರಾಜಕೀಯವಾಗಿ, ಎಲ್ಲರೂ ಒಂದೊಂದು ರೀತಿ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಸೋಲಿಲ್ಲದ ಸರ್ದಾರರು ಗೋಕಾಕ್ ಮತ್ತು ಅರಮಾವಿ ಭಾಗದ ಅವ್ರಿಗೇನಾದರೂ ಈ ಪ್ರಭಾವ ಆದಿತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಪಾಪ ರಮೇಶ್ ಅವರು ಸಹಿತ ಬಾಲಚಂದ್ರ ಅವರು ನಮ್ಮ ಬಾಗಿಲು ಓಪನ್ ಆದರೆ ಬಂದು ಕಾಂಪಿಟೇಷನ್ ಮಾಡಿರಿ ಅಂತ ಹೇಳಿಬಿಟ್ಟಿದ್ದಾರೆ. ಚುನಾವಣೆಯಲ್ಲಿ ತೋರಿಸ್ರಿ ನಿಮ್ಮದು ಬಾಯಿ ಬಂದಾಗ ಮಾತಾಡೋಕ್ಕಿಂತಲೂ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದ್ದಾರೆ. ಅಂದರೆ ಅವಷ್ಟು ಕಾನ್ಫಿಡೆಂಟ್ ಅದಾರ. ಈ ಮೂಡಲಗಿ ಭಾಗದಲ್ಲಿ ಆಯಿತು, ಇಲ್ಲೇ ಗೋಕಾಕ್ ಭಾಗದಲ್ಲಿ ಆಯಿತು. ಈ ನೆಲೆಯಲ್ಲೇ ಈ ಎರಡು ಕ್ಷೇತ್ರಗಳಿಗೆ ಸೌದಿ ಮತ್ತು ಕತ್ತಿಯವರು ಯಾವ ಪ್ಲ್ಯಾನ್ ಮಾಡ್ಬೋದು ಗೆಲ್ಲುವಂಥದ್ದು, ಅಥವಾ ತಮ್ಮ ಕಡೆಗೆ ಬರಬಾರ್ದಾಗಿತ್ತು ಅಂದರೆ ಇವ್ರಲ್ಲಿ ಕೆಲಸಕ್ಕೆ ಹಚ್ಚಬೇಕಾಗ್ಯದ. ಇದು ಭಾಳ ಮಹತ್ವದ. ಹುಕ್ಕೇರಿ ಮತ್ತು ಅತನಿ ಶೇಪರಾಗಿ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಆಕ್ರಮಣಕಾರಿಯಾಗಿ ಬರಬೇಕಾಗ್ಯದ. ಆಕ್ರಮಣಕ್ಕೆ ಸ್ವತಃ ಅವ್ರು ಬರ್ತಾರ, ಸೌದಿಯವರು ಇಲ್ಲ. ಸೌದಿಯವರು ಸ್ವತಃ ಬರಲಿಕ್ಕೆಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಈ ಕತ್ತಿಯವರು ಸಹಿತ ರಮೇಶ್ ಕತ್ತಿಯವರು ಸಹಿತ ಸ್ವತಃ ಬರಲಿಕ್ಕಿಲ್ಲ. ಹಾಗಾದರೆ ಯಾರನ್ನು ಕಳಿಸ್ಬೋದು, ಏನು ಮಾಡ್ಬೋದು, ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ? ಯಾಕಂದರೆ ಬಿ ಜೆ ಪಿಯಲ್ಲೇ ಅನೇಕ ಜನ ಅವರ ಗೆಳೆಯರಿದ್ದಾರೆ. ಈಗ ಆಲ್ರೆಡಿ ಬಿ ಜೆ ಪಿಯಲ್ಲಿ ಬಿ ಎಲ್ ಸಂತೋಷ್ ಬಂದು ಹೋದ್ಮೇಲೆ ಬಿ ಜೆ ಪಿಗೆ ಬೆಳಗಾವಿಯಲ್ಲಿ ಹೊಸ ಬಲ ಬಂದಂಗೆ ಆಗ್ಯದ. ನಾವು ಗೆಲ್ಬೋದು ಈ ಸಲ ಅಂತ. ಆದ್ರೆ ಗೋಕಾಕ್ ಮತ್ತು ಅರ್ಬಾವಿ ಇವೆರಡೂ ಸಾಧ್ಯನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದ್ರೆ ಚುನಾವಣೆ ಬಂತೀನಿ 2028 ಈಗಾಗಲೇ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಲ್ಲಿ ತಮ್ಮ ಶಕ್ತಿ ತೋರಿಸೋದ ಒಂದು ಸ್ಥಿತಿ ಇವತ್ತು ಬಂದು ನಿಂತುಬಿಟ್ಟದ. ಕತ್ತಿಯವರು ಯಮಕನ್ಮಂಡಲ್ಲಿ ಏನೋ ಪ್ರಭಾವ ಮಾಡ್ಬೋದಿಲ್ಲ ಅಂತಲ್ಲ. ಬಿ ಪಾಟೀಲ್ ಮತ್ತು ಕತ್ತಿಯವರು ಕೂಡಿದ್ರೆ ಅಲ್ಲೇ ಸತೀಶ್ ಅವ್ರಿಗೆ ಒಂದು ಸ್ವಲ್ಪ ಹೆವಿ ಆಗ್ಬೋದು. ಅಷ್ಟಿಗೆ ಅಂತ ವ್ಯಕ್ತಿನಿಲ್ಲ ಸರ್, ಅವ್ರಿಗೆ ಪ್ರಬಲ ಸ್ಪರ್ಧೆಯನ್ನು ನೀಡಿಸುವಂಥ ಒಂದು ಸಾಧ್ಯತೆಗಳು ಇದ್ದಾವಿಲ್ಲ ಅಂತಲ್ಲ. ಈಗಾಗಲೇ ಆ ವಿಷಯದಲ್ಲೇ ಭಾಳ ದಾಪಗಾಲ ಇಟ್ಟಿದ್ದಾರೆ ರಮೇಶ್ ಕತ್ತಿ, ಸೌದಿ ಎಲ್ಲರೂ. ಯಾಕಂದ್ರೆ ಚುನಾವಣೆನ ಇವತ್ತು ಫೈನಲ್ಲ. ಈ ದೇಶದ ಚುಕ್ಕ ನಡೆಯುವಲ್ಲಿ ಮೋದಿ ಅವರು ಏನಪ್ಪ ಚುನಾವಣೆ ಗೆಲ್ಲೋದು ಇದುವರೆಗೆ ಅವ್ರಿಗೆ ಗೊತ್ತಿರಲಿಲ್ಲ. ಒಂದು ಹೋರಾಟ ಮಾಡ್ತಾಯಿದ್ರು. ಹಾಗೆ RSS ಅವರು ಮತ್ತು ಅವ್ರು ಮೆರಿಟು ಅಂತ ಹೇಳಿದರು. ಕೊನೆಗೆ ಗೊತ್ತಾಯಿತು. ಅಧಿಕಾರ ನಾವು ಏನು ಬೇಕಾದ್ರೆ ಚೇಂಜ್ ಮಾಡಬಹುದು ಅಂತೇಳಿ ಇವತ್ತು ಅವರು ಆ ಮೆರಿಟ್ನಲ್ಲಿ ಬಿಟ್ಬಿಟ್ಟಿದ್ದಾರೆ ಅಧಿಕಾರ. ಹಂಗಿಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಧಿಕಾರ ಹಿಡಿದು ಮುಖ್ಯ ಇರ್ತದೆ. ಅದರಲ್ಲೂ ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲಿ ಜಾರಕಿಹೊಳಿಯವರ ಒಂದು ಏನಪ್ಪ ಅಂದ್ರೆ ಸುಪರ್ದಿಯಲ್ಲಿ ಇವತ್ತಾಗಿದ್ದು ಗಟ್ಟಿಮುಟ್ಟಾಗಿ ಉಳಿದ್ಬಿಟ್ಟಿದ್ದಾವೆ. ಇದನ್ನು ಅಲ್ಲಾಡಿಸೋದ್ರೆ ಇದು ಜಾರಕಿಹೊಳಿಯವರ ಕೋಟೆಯನ್ನು ಅಲ್ಲಾಡಿಸಂಗ ಇವೆರಡೂ. ಅವ್ರಿಗಿಬ್ಬರಿಗೂ ಅಷ್ಟು ಸುಲಭ ಇಲ್ಲ, ಕತ್ತಿಯವರಿಗೆ ಮತ್ತು ಸೌದಿಯವರಿಗೆ. ಮತ್ತು ಯಾವ ಶಕ್ತಿಗಳು ತಗೋಬೋದು. ಈಗಾಗಲೇ ಅರವಿಂದ್ ದಳವಾಯಿ ಅವರು ಆ ಭಾಗದಲ್ಲ ಸಾಕಷ್ಟು ಮಾಡಿದರು, ಏನೇನೋ ಮಾಡಿದರು. ಅವ್ರಿಗೂ ಆಗಲಿಲ್ಲ ಗೆಲ್ಲಕ್ಕೆ. ಅದರ ಗಡಾದವ್ರಿಗೊಂದೇನೋ ಇಮೇಜ್ ಇತ್ತು, ಪ್ರಾಮಾಣಿಕರಪ್ಪ, ಒಳ್ಳೆಯ ಹೋರಾಟಗಾರರು, ಇನ್ಫಾರ್ಮೇಷನ್ ಆ್ಯಕ್ಟ್ದಲ್ಲಿ ಭಾಳ ಎತ್ತರಕ್ಕೆ ಬೆಳೆದಂಥವ್ರು, ಅವ್ರು ಗೆಲ್ಲಬಹುದು ಅಂತಿತ್ತು. ಅವರು ಸಾಕಷ್ಟು ವಿರೋಧದ ಮಾತುಗಳನ್ನು ಸಾಕಷ್ಟು ಮಾತಾಡಿದರು. ಅವ್ರಿಗೂ ಸಾಧ್ಯ ಆಗಲಿಲ್ಲ. ಈಗ ಮುಂಬರುವ ಚುನಾವಣೆಯಲ್ಲಿ ಆಗ್ತದೆ ಗ್ಯಾರಂಟಿನೂ ಇಲ್ಲ. ಅರವಿಂದ ಆಯಿತು, ಅದೇ ಕಾಲ ನಮ್ಮ ಏನಪ್ಪ ಅಂತಂದ್ರೆ ಈ ಗಡಾದವ್ರಿಗೆ, ಭೀಮ್ಸಿ ಗಡಾದವ್ರಿಗೆ, ಇವರಿಬ್ಬರು ಅಲ್ಲಿ ಪ್ರಬಲ ಸ್ಪರ್ಧಿಗಳು ಅನ್ನೋದು ಎರಡು ಮಾತಿಲ್ಲ. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಸೋಲಿಸುವಷ್ಟು ಪ್ರಬಲರ ಅನ್ನೋಕ್ಕೆ ಇವತ್ತಿನ ತನಕ ಉತ್ತರ ಸಿಕ್ಕಿಲ್ಲ. ಯಾಕೆಂದರೆ ಯಾವ ಮಟ್ಟಿಗೆ ಇಬ್ಬರು ಒಂದು ಏನಪ್ಪ ಇಮೇಜ್ ಇತ್ತು ಅಂದರೆ ಅವ್ರು ಗೆಲ್ಲಬಹುದು, ಎದುರಿಸ್ಬೋದು ಜಾರಕಿಹೊಳಿ ಸಹೋದರನ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅಂತ ಭಾಳ ಜನ ನಂಬಿದ್ರು. ಆದರೆ ಇವತ್ತೆಲ್ಲ ಟುಸ್ ಆಗಿ ಹೋಗ್ಬಿಟ್ಟಿದ್ದಾವೆ. ಇನ್ನು ಉಳಿದದ್ದು ಯಾರಪ್ಪ? ವಿವೇಕ್ ರಾವ್ ಅವ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಅದ. ಅವ್ರಿಗೂ ಇತ್ತೀಚಿನ ದಿನದಲ್ಲಿ ಜಾರಕಿಹೊಳಿ ಸಹೋದರ ಅವ್ರಿಗೆ ಅಷ್ಟು ಸರಿ ಇಲ್ಲ, ಸಜ್ಜಿಲ್ಲ, ರಾಜಕೀಯವಾಗಿರೋ ಡಿಫ್ರೆನ್ಸಸ್ ಬಂದಿದ್ದಾವ ಅಂತ ಮಾತಾಡ್ತಾ ಇದ್ದಾರೆ ಜನ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮಗೆ ಬಂದ ಮಾಹಿತಿಗಳ ಆಧಾರದಿಂದ ನಾವು ಮಾತಾಡಬೇಕಾಗ್ತದೆ. ಆ ನೆಲೆಯಲ್ಲೇ ವಿವೇಕ್ ರಾವ್ ಅವರು ಪ್ರಬಲ ಸ್ಪರ್ಧೆ ಆಗ್ಬೋದು ಅಂತಂದರೂ ಸಹಿತ ಅಲ್ಲೂ ಸಹಿತ ಕುರುಬ ಜನಾಂಗನ ಬಿಟ್ಟು ಉಳಿದವರೆಲ್ಲ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ಯಾಕಂದ್ರೆ ಈಗಾಗಲೇ ರಾಯಭಾಗದ ಈ VL ಪಾಟೀಲ್, ನಮ್ಮ ಬಸವರಾಜ ಪಾಟೀಲ್ ಮಕ್ಕಳ ಮೇಲೆ ಒಂದು ಸ್ವಲ್ಪ ಆರೋಪಗಳು ಗುಂಡಾಗಿರುತ್ತೆ, ಅದು ಇದು ಅಂತೇಳಿ. ಹಾಗಾಗಿ ಆ ನೆಲೆಯಲ್ಲೇ ಮತ್ತೊಂದು ಶುಗರ್ ಫ್ಯಾಕ್ಟ್ರಿ ಬಂದಿರೋದು ಸ್ವಲ್ಪ ಸರಿಯಾದ ಅಭಿಪ್ರಾಯ ಇಲ್ಲದಕ್ಕಾಗಿ ಇಲ್ಲಿಯ ಲಿಂಗಾಯತರು ಮತ್ತು ಇನ್ನುಳಿದ ಸಮುದಾಯದವ್ರು ಹೆಲ್ಪ್ ಮಾಡ್ಬೋದಾ, ಅವ್ರ ಬೆನ್ನಿಗೆ ನಿಲ್ಲಬೋದಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಈ ಮೂರು ಜನ. ಇನ್ನು ಉಳಿದ್ರೆ ಯಾರಪ್ಪ ಅಂತಂದ್ರೆ ಉಳಿದವರು
ನಮ್ಮ ಈರಣ್ಣ ಕಡಾಡಿ ಅವರು ಈ ಸಲ ಪ್ರಬಲ ಸ್ಪರ್ಧೆ ಆಗ್ಬೋದಾ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ? ಅವರು ಚಟ್ಪಡಿಸ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ನಾನು ಮಾಡಬಹುದು ಈ ಸಲ ಅಂತ. ಯಾಕಂದ್ರೆ ಅವ್ರದ್ದು ರಾಜ್ಯಸಭಾ ಸದಸ್ಯತ್ವ ಮುಗಿಲಿಕ್ಕೆ ಬಂದ. ಆದರೆ ಇಬ್ಬರು ಬಿ ಜೆ ಪಿಗರಲ್ರಿ. ಮತ್ತು ಅದರಲ್ಲೂ ಈರಣ್ಣ ಕಡಾಡಿ ಅವರು ಬಿ ಜೆ ಪಿ ಬಿಟ್ಟು ಮತ್ತೊಂದು ಪಕ್ಷದಿಂದ ಹೋರಾಟ ಮಾಡೋರಲ್ಲ ಅಥವಾ ಇಲೆಕ್ಷನ್ ಇಲ್ಲವರಲ್ಲ, ಅತ್ಯಂತ ಕಟ್ಟರ್ ಬಿ ಜೆ ಪಿ ವಾಲ. ಹೀಗಾಗಿ ಈರಣ್ಣ ಕಡಾಡಿ ಅವ್ರ ಬಗ್ಗೆ ಒಂದು ಅಭಿಪ್ರಾಯದ ಸದಭಿಪ್ರಾಯ ಈ ಒಂದು ಮೂಡಲಿ ಭಾಗದಲ್ಲಿ, ಅರಬಾವಿ ಭಾಗದಲ್ಲಿ ಅದ. ಮತ್ತು ಯಾಕಂದ್ರೆ ಅವ್ರಿಗೆ ಇನ್ನೊಂದು ಏನಪ್ಪ ದೊಡ್ಡ ಅವ್ರಿಗೆ ಹೆಲ್ಪ್ ಅಂತಂದ್ರೆ, ಒಂದು ದೊಡ್ಡ ಪಕ್ಷದವರಿಂದ ಒಂದು ವೇಳೆ ಇವ್ರು ಟಿಕೆಟ್ ಕೊಟ್ಟರೆ ದೊಡ್ಡ ಪಕ್ಷದ ಜೊತೆಗೆ ಕೈ ಶುದ್ಧದ ಅನ್ನುವಂಥ ಮಾತುಗಳು ಜನ ಆಡ್ತಾ ಇರ್ತಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಟಿಕೆಟ್ ಸಿಗ್ತದೆ ಅನ್ನೋದು ಮುಖ್ಯ ಆಗ್ತದೆ. ಯಾಕಂದ್ರೆ ಕತ್ತಿ ಅವ್ರಿಗೆ ಈರಣ್ಣ ಕಡಾಡಿ ಅವ್ರ ಮೇಲೆ ಒಂದು ಕಣ್ಣದ, ಇವ್ರು ನಿಲ್ಲಿಸಿ ಯಾಕೆ ಗೆಲ್ಲಿಸಬಾರ್ದು ಅಂತೇಳಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಕತ್ತಿಯವ್ರಿಗೂ ಈಗ ಹುಡುಕ್ತಾ ಇದ್ದಾರೆ ಅದನ್ನು. ಇಲ್ಲ ಅರಬಾವಿ ಭಾಗದಲ್ಲಿ ನಾವು ಏನಾದರೂ ಮಾಡಬೇಕು, ಅದೇ ಗೋಕಾಕು ಮಾಡಬೇಕು, ಅಲ್ಲಿ ಎಮ್ಗರ್ ಮಾಡಿ ಒಂದು ಚಿಂತೆ ಇಲ್ಲ ಅವ್ರಿಗೆ. ಯಾಕಂದರೆ ಅಷ್ಟಿಗೆ ಅವರಿದ್ದಾರೆ, ಅಷ್ಟಿಗೆ ಅವ್ರನ್ನ ಮುಂದೆ ಬಿಟ್ಟು ಅಲ್ಲಿ ಆಟ ಆಡೋ ಸಾಧ್ಯತೆ. ಆದರೆ ಇವೆರಡೂ ಕ್ಷೇತ್ರದಲ್ಲಿ ಅಂಥ ಪ್ರಬಲರಿಲ್ಲ. ಇನ್ನೇನು ಅರಬಾವಿಯಲ್ಲಿ ಈ ಮೂರು ಜನರಲ್ಲಿ ಯಾರು ಹಿತವರು, ಯಾರು ಗೆಲ್ಲಬಲ್ಲರು? ಬಾಲಚಂದ್ರ ಅವರು ಬಲಿಷ್ಠ ಒಂದು ಜನಸಂಪರ್ಕದಲ್ಲಿ ಅವ್ರಿಗೆ. ಬಾಲಚಂದ್ರ ಅವರು ಅಲ್ಲಿ ಸತ್ತವ್ರದ್ದು ಇರ್ಬೋದು, ಹುಟ್ಟಿದವ್ರು ಇರ್ಬೋದು, ಮದುವೆ ಇರ್ಬೋದು, ಮುಂಜಿರ್ಬೋದು, ಎಲ್ಲರಿಗೂ ಹೋಗಿ ಭೇಟಿ ಆಗ್ತಾ ಇರ್ತಾರೆ. ಅವ್ರಲ್ಲೊಂದು ಒಳ್ಳೆಯ ಗುಣ, ಸಾಕಷ್ಟು ಮಂದಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆ ತಮ್ಮನ ಮಗನೂ ಸಹ ತಂದಿದ್ದಾರೆ, ಸರ್ವೋತ್ತಮನ ತಮ್ಮ ನಂತರ ಮಗ ಅಂತೇಳಿ ರಾಜಕೀಯವಾಗಿ. ಮತ್ತು ಇದೆಲ್ಲ ಕಾಮನ್ ಆಗಿಬಿಟ್ಟದೆ ಇವತ್ತು ಕೌಟುಂಬಿಕ ರಾಜಕಾರಣ. ಅದೇ ತಪ್ಪು ಸರಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಹಂಗಂದಾಗ ಕತ್ತಿ ಅವರು ತಪ್ಪಪ್ಪ ಅನ್ಬೇಕಾಗ್ತದೆ, ಅದನ್ನು ಇಲ್ಲಿ ಬಿಟ್ಟು ಬಿಡೋಣ, ಈಗ ಅದ್ರದ್ದು ಅವಶ್ಯಕತೆ ಇಲ್ಲ. ಈ ಕತ್ತಿ ಅವರು ಇಲ್ಲಿ ಎಂಟ್ರಿ ಹೆಂಗೆ ಹೊಡಿತಾರೆ? ಇವರು ಹಾಯ್ದು ಬಂದು ಏನಪ್ಪ ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಟಿಕೆಟ್ ತಪ್ಪಿಸೋದು ಬಿ ಜೆ ಪಿಯಿಂದ. ಟಿಕೆಟ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆನಾ? ಬಿ ಎಲ್ ಸಂತೋಷ್ ಅವರು ಬಂದು ಹೋಗಿದ್ದಾರೆ. ಬಿ ಎಲ್ ಸಂತೋಷರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅವ್ರ ಜೊತೆಗೆ ಅವ್ರಿಗೆ ಅಷ್ಟು ಸಂಪರ್ಕ ಸರಿ ಇಲ್ಲ ನಮ್ಮ ಜಾರಕಿಹೊಳಿ ಸೋದರ ಜೊತೆಗೆ. ಯಡಿಯೂರಪ್ಪನವ್ರಿಗೂ ಅದರ ಇಬ್ಬರು ಕ್ಯಾಂಡಿಡೇಟ್ಗಳ ಮೇಲೆ ಅಷ್ಟು ವಿಶ್ವಾಸ ಇಲ್ಲ. ಹಿಂದೆ ಇವರು ಬಾಲಚಂದ್ರ ಜಾರಕಿಹೊಳಿ ಅವರು ಯಡಿಯೂರಪ್ಪನಿಗೆ ತೊಂದರೆ ಕೊಟ್ಟಿದ್ದವ್ರಿಗೆ ನೆನಪುಗಳಿದ್ದಾವೆ. ಯಾಕೆ ರಾಜಕೀಯದಲ್ಲಿ ಯಾವ ಸ್ಥಳದ ಇರ್ತದೆ ಗೊತ್ತಿಲ್ಲ. ಒಂದು ಟಿಕೆಟ್ ತಪ್ಪಿದ್ರೆ ಮಾತ್ರ ಅವ್ರು ಸ್ವಲ್ಪ ತೊಂದರೆ ಆಗ್ತದೆ ಬಾಲಚಂದ್ರ ಜಾರಕಿಹೊಳಿಗೆ. ಅದು ನಡೆದ ಒಂದು ಸುದ್ದಿಗಳಿದ್ದಾವೆ. ಟಿಕೆಟ್ ತಪ್ಪಿಸುವಂಥದ್ದು ಅಂದರೆ ಸ್ವತಂತ್ರವಾಗಿರಬೇಕು, ಇಲ್ಲ ಕಾಂಗ್ರೆಸ್ ಹೋಗಬೇಕು, ಇಲ್ಲಪ್ಪ ಕಾಂಗ್ರೆಸ್ ಹೋಗ್ತಾರಪ್ಪ ಅಂದ್ರೆ ಅರವಿಂದ್ ದಳವರಿದ್ದಾರೆ, ಮುಂದೆ ಗಡಾದವ್ರಿಗಿದ್ದು ಯಾವ ಪಾರ್ಟಿನೂ ಕೊಡಲಿಕ್ಕೆ ಏನೋ ಜೆ ಡಿ ಎಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿತ್ತು, ಅವ್ರಿಗೆ ಕೊಡೋದು ಸ್ಥಿತಿಯೊಳಗೆ ಯಾವುದಿಲ್ಲ. ಹೇಗೆ ನೆಕ್ಕಿ ಗೆಲ್ತಾರೆ ವಿಶ್ವಾಸ ಇಲ್ಲ. ಈಗ ಇರುವಂಥದ್ದು ಏನಪ್ಪ ಅಂತಂದ್ರೆ ಮೋಸ್ಟ್ ಪ್ರೊಬರಿ ಕತ್ತಿಯವ್ರ ತಲೆಯಲ್ಲೇ ಮತ್ತು ನಮ್ಮ ಸೌದಿಯವ್ರ ತಲೆಯಲ್ಲೇ, ಅದ್ರ ಜೊತೆ ಈರಣ್ಣ ಕಡಾಡಿ ಇವರೆಲ್ಲರ ತಲೆಯಲ್ಲೇ ಈ ಟಿಕೆಟ್ ತಪ್ಪಿಸ್ತಾರೆ ಬಾಲಚಂದ್ರ ಅವ್ರಿಗೆ ಸಹಜವಾಗಿ ಅಲ್ಲಿ ಹೆಸರು ಆಗಬಹುದೇನೋ ಅಂತಾರೆ. ಆದ್ರೆ ಇಲ್ಲೊಂದು ನಾವು ಜಾರಕಿಹೊಳಿ ಮೆಂತನದ ಬಗ್ಗೆ ಒಂದಿಷ್ಟು ನಾವು ಸೂಕ್ಷ್ಮ ಅಭ್ಯಾಸ ಮಾಡ್ಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಅವರು ಯಾವ ಪಾರ್ಟಿಯಿಂದನೂ ಗೆಲ್ಲುವಂಥ ಸಾಮರ್ಥ್ಯವುಳ್ಳಂಥವ್ರು, ಸ್ವತಂತ್ರ ಗೆಲ್ಲುವಂಥ ಸಾಮರ್ಥ್ಯವುಳ್ಳವರು. ಯಾಕೆ ಆ ಪ್ರಮಾಣದಲ್ಲಿ ಅವರು ಕೇವಲ ಜಾರಕಿಹೊಳಿ ನೆಲಗಟ್ಟಿನಲ್ಲೇ ಅವರು ತಮ್ಮ ಸಂಪರ್ಕಗಳು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಹೆಸರಿನಿಂದ ಅವರು ಇಲ್ಲಿ ತಮ್ಮ ಅಸ್ತಿತ್ವ ಮಾಡ್ಕೊಂಡಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗ್ಯದ. ಅದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ನೋಡೋದಿಲ್ಲ. ಬಾಲಚಂದ್ರ ಅವರು ಇದಾರಲ್ರಿ, ರಮೇಶ್ ಜಾರಕಿಹೊಳಿ ಇದ್ದಾರಲ್ಲೋ, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಸತೀಶ್ ಅವರು ಇದ್ದಲ್ಲ ಅಷ್ಟೇ ನೋಡ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎರಡೂ ಭಾಗಗಳು ಎಮ್ಕಮ್ಮಡಿ ಸ್ವಲ್ಪ ವೀಕ್ ಅದ ಸತೀಶ್ ಅವ್ರಿಗೆ. ಬಟ್ ಇಲ್ಲಿ ಏನದಲ್ಲ ಎರಡೂ ಕ್ಷೇತ್ರಗಳಲ್ಲಿ. ಮತ್ತು ಇವತ್ತು ಉಸ್ತುವಾರಿ ಆದ್ಮೇಲೆ ಅಲ್ಲಿ ಸಾಕಷ್ಟು ಪ್ರಗತಿಯ ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಸುತ್ತುಗಳಿದ್ದಾವೆ ಹೆಂಗಮ್ಮರಡಿಗೆ. ಅಲ್ಲಿಯೂ ಸಹಿತ ಅವ್ರಿಗೆ ಕಬ್ಬಿನ ಕಡಲೆ ಆಗ್ತದೆ ಅಷ್ಟಿಗೆ ಅವ್ರಿಗೆ. ಯಾವುದೋ ಒಂದು ಏನೋ ಹೋಪ್ಸ್ ಎಲ್ಲೋ ಒಂದು ಮೂಲಾಗ. ಬಟ್ ಇಲ್ಲಿ ಎರಡೂ ಕಡೆ ಮಾತ್ರ ಇಲ್ಲಿ ಇನ್ನೊಂದು ಮಾತು ಮಾತಾಡ್ಬೇಕಾಗಿತ್ತು. ಗೋಕಾಕದಲ್ಲಂತ ಇದ್ದಿದ್ರಲ್ಲ ಈಗ ಕಾಂಪಿಟೇಟರ್ ಯಾರಪ್ಪ ರಮೇಶ್ ಜಾರಕಿಹೊಳಿ ಅಂದರೆ ನಮ್ಮ ಕಡಾಡಿಯವರು ಇರೋದರಿಂದಾಗೆ ಒಂದು ವೇಳೆ ನಾಳೆ ನಮ್ಮ ರಮೇಶ್ ಅವರು ಕಾಂಗ್ರೆಸ್ಸಿಗೆ ಬಂದರೆ ಬಿ ಜೆ ಪಿ ಬಿಟ್ಟು ಅದು ಇನ್ನೂ ಮಾತು ಕೇಳಿ ಬರ್ತಾ ಇದ್ದಾವೆ. ಆಗ ಸಹಜವಾಗಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಉಳಿಬೋದೇನೋ ಕಡಾಡಿಯವ್ರಿಗೆ. ಆದರೆ ಅವರು ಅಂದರೆ ನಮ್ಮ ರಮೇಶ್ ಅವರು ಈ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರಪ್ಪ ಅಂತಂದ್ರೆ ಇವ್ರು ಟಿಕೆಟ್ ತಪ್ತದ ನಮ್ಮ ಕಡಾಡಿಯವ್ರಿಗೆ. ಆಗ ಬಿ ಜೆ ಪಿಯಿಂದ ಇವ್ರು ಸಿಗ್ಬೋದೇನೋ ಹೇಳಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಏನಂತೇಳಿ. ಒಟ್ಟಾರೆಯಾಗಿ ಈ ಗೋಕಾಕ್ ಕ್ಷೇತ್ರದಲ್ಲೇ ಕಡಾಡಿಯವರು ಒಂದು ಗೆಲ್ಲು ಹೋಪ್ಸಿದ್ದಾವೆ. ಬಟ್ ಈ ಸಲ ನೋಡಬೇಕು ಅವ್ರನ್ನ. ಅದೇನೂ ಇಲ್ಲ, ಯಾವ ಪಕ್ಷ ಇಲ್ಲ ಇನ್ನೊಂದು ಬರೋದಿಲ್ಲ. ಇಲ್ಲಿ ವೈಯಕ್ತಿಕ ಒಂದು ವ್ಯಕ್ತಿತ್ವದ ಮೇಲೆ ಬರೋದ್ರಿಂದಾಗಿ ರಮೇಶ್ ಅವರು ಗೋಕಾಕದಲ್ಲಿ ಗ್ಯಾರಂಟಿ ಅನ್ನೋಂಗದ. ಅದಕ್ಕೆ ಕಡಾಡಿಯವ್ರು ಯಾವ ರೀತಿ ತಯಾರು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಇವರಿಬ್ಬರು ನಮ್ಮ ಕತ್ತಿ ಮತ್ತು ಸೌದಿಯವರು ಯಾವ ರೀತಿಯಾಗಿ ಅವರನ್ನು ತಯಾರು ಮಾಡ್ಕೊಳ್ತಾರೆ ಅಥವಾ ಮತ್ತೇನು ಮಾಡ್ತಾರೆ ಅದನ್ನ ಪ್ಲ್ಯಾನ್ಗಳು ಮಾತ್ರ ನಡೆದಿದ್ದಾವೆ. ಯಾಕಂದರೆ ಯಾವಾಗ ಇವರ ಕೋಟಿಗೆ ಕೈ ಹಾಕಿದರೆ ಸಹಜವಾಗಿ ಇವರು ತಮ್ಮನ್ನು ಉಳಿಸೋಲ್ಲ ಉಳಿದ್ರೆ ಬಿಡ್ಬೋದು ಅನ್ನೋಂಥ ಒಂದು ತರ್ಕು ಅದ.
ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಇವತ್ತಿನ ಇಂಥ ವಿತರ್ಕಗಳನ್ನು ಮೀರಿ ನಿಂತಿದ್ದಾರೆ ಅಂತ ಅನ್ನಿಸ್ತದೆ ಜಾರಕಿಹೊಳಿ ಸಹೋದರರು. ಆದರೂ ಜನರ ಮನಸ್ಸಿನಲ್ಲಿ ಮಾತ್ರ ಒಂದಿಷ್ಟೆಲ್ಲೂ ಅಸಮಾಧಾನಗಳಿದ್ದಾವೆ, ಗುಂಪಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಯಾರೂ ಶಾಶ್ವತ ಅಲ್ಲ. ಪ್ರಜೆಗಳ ಮನಸ್ಸು ಯಾವ ಕಾಲಕ್ಕೆ ಅವ್ರಿಗೆ ಚೇಂಜ್ ಆಗ್ತದೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಇವತ್ತು ಮಾತ್ರ ನಿಶ್ಚಿತವಾಗಿಯೂ ನಮ್ಮ ಸೌದಿ ಮತ್ತು ಅದೇ ಕಾಲಕ್ಕೆ ನಮ್ಮ ಕತ್ತಿಯವರು ಗೋಕಾಕ್ ಮತ್ತು ಅರಭಾವಿ ಕ್ಷೇತ್ರಗಳು ಕಣ್ಣಿಟ್ಟಿದ್ದಾರೆ. ಎಮ್ಕನ್ ಮೇಡಿ ಮೇಲೂ ಪ್ರಯತ್ನ ನಡೆಸಿದ್ದಾರೆ. ಎಮ್ಕನ್ ಮೇಡಿಯವರಿಗೆ ಒಂದು ಸ್ವಲ್ಪ ಈಸಿ ಆದರೆ ಇವೆರಡು ಕಬ್ಬಿಣದ ಕಡಲೆ. ಆದರೂ ಅವರು ಅದಕ್ಕಾಗಿ ಇವತ್ತು ಇಬ್ಬರು ಸಹೋದರರು ಬಾಲಚಂದ್ರವರಾಗಿರ್ಬೋದು ಅಥವಾ ರಮೇಶ್ ಅವರಾಗಿರ್ಬೋದು, ನೀವು ಚುನಾವಣೆಯಲ್ಲಿ ಉತ್ತರ ಕೊಡ್ರಿ ಅಂತ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ವಿಶ್ವಾಸ ಅದ, ಆತ್ಮವಿಶ್ವಾಸ, ಇವೆರಡು ನಾವು ಗೆಲ್ತೀವಿ ಅನ್ನುವಂಥದ್ದು ಇನ್ನು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಬಟ್ ಈಗ ಚರ್ಚೆ ಸ್ಟಾರ್ಟ್ ಆಗಿದಾವೆ ಅಂತೇಳಿ ಒಂದಿಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಸತ್ಯ ಸತ್ಯದ ಕೈಗಡೆ ವಂದನೆಗಳು.